ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪ್ರಕರಣ ವ್ಲಾಗ್ ಚಾನಲ್. ನಾನೀಗ ಕಿಚನಿಗೆ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ ರಾತ್ರಿ ಊಟಕ್ಕೆ. ಈಗ ಟೈಮು 7:45, 8:30 ಒಳಗೆ ಊಟ ಆಗಬೇಕು. ಜೋಳದ ರೊಟ್ಟಿಗೆ ನಾ ಹೇಗೆ ಮಾಡ್ಕೊಳ್ತೀನಿ, ನನ್ನ ನೀರು ಮತ್ತು ಹಿಟ್ಟಿನ ಅಳತೆ ಏನಂತ ಹೇಳ್ತೇನೆ ನಾನು. ನೋಡಿ, ಇದು 1 ಲೋಟ, ಈ ಲೋಟದಲ್ಲಿ 1 ಲೋಟ ನೀರು ತೊಗೊಂಡಿದೆ. ಸ್ಟವ್ ಹಚ್ಚೋಣ, ಸ್ವಲ್ಪ ಕುದಿ ಬರಲಿ, ಆಮೇಲೆ ಹಿಟ್ಟು ಹಾಕೊಳ್ಳೋಣ. ನೀರು ಕುದಿ ಬಂತು ನೋಡಿ. ಈಗ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ. ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆ. ಈಗ ಇದೇ ಅಳತೆಯಲ್ಲಿ ನೀರು ತೊಗೊಂಡಿದ್ದೆ, ಇದೇ ಅಳತೆಯಲ್ಲಿ ಹಿಟ್ಟು ಹಾಕ್ಕೊಂಡು ಬೆರೆಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬೆರಿಬೇಕು ನೀರಿನ ಜೊತೆಗೆ, ಹಾಗಾದರೆ ಮಾತ್ರ ಸರಿಯಾಗಿ ಬರ್ತದೆ ಹದ. ನಾನು ಎಷ್ಟು ಟ್ರೈ ಮಾಡಿದೆ, ನಂಗೆ ಮೊದಲಿಗೆ ಬರಲೇ ಇಲ್ಲ ಅದು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ. ಸರಿನೇ ಆಗ್ತಿರ್ಲಿಲ್ಲ, ತುಂಡು ಆಗ್ತಿತ್ತು ಲಟ್ಸ್ಬೇಕಿದ್ರೆ. ಆಮೇಲೆ ಒಂದು ಹದ ಬಂತು, ಅಂದರೆ ಅಷ್ಟಕ್ಕೆ ಅಷ್ಟೇ ಹಿಟ್ಟನ್ನು ಹಾಕ್ಕೊಂಡು ನಾನು ಮಾಡಲಿಕ್ಕೆ ನೋಡಿದೆ, ಕರೆಕ್ಟಾಗಿ ಬಂತು. ರಾತ್ರಿ ಯಾವಾಗಲಾದರೂ ಜೋಳದ ರೊಟ್ಟಿ ಮಾಡ್ತೇವೆ, ಇಲ್ಲ ಚಪಾತಿ ಅಥವಾ ಏನಾದರೂ ದೋಸೆ ಹೀಗೆ ತುಂಬ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಆರಲಿ, ಒಂದು 10 ನಿಮಿಷ ಬಿಟ್ಟು ಈಗ ನಾನು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ. ನೋಡಿ, ಒಂದು 10 ನಿಮಿಷ ತಣ್ಣಗಾಗೋವರೆಗೂ ಬಿಡಬೇಕು. ಬಿಸಿ ಲಟ್ಸ್ಲಿಕ್ಕೆ ಆಗೋದಿಲ್ಲ, ನಾದಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಇದಿಷ್ಟು 1 ಲೋಟ ಹಿಟ್ಟಲ್ಲಿ 4 ರೊಟ್ಟಿ ಆಗ್ತದೆ. ನೋಡಿ, ಜೋಳದ ರೊಟ್ಟಿ ಮಾಡೋದು ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಮೊದಲಿಗೆ ನನಗೆ ಎಷ್ಟು ಕಷ್ಟ ಅನಿಸ್ತಿತ್ತು. ಉತ್ತರ ಕರ್ನಾಟಕದಲ್ಲೆಲ್ಲ ಜೋಳದ ರೊಟ್ಟಿನ ಬಡ್ದು ಮಾಡ್ತಾರೆ, ಆದರೆ ನಾನು ಈ ಥರ ಲಟ್ಸೆ ಮಾಡೋದು. ಇದು ಲಟ್ಸ್ಲಿಕ್ಕೂ ತುಂಬ ಈಸಿ ಆಗ್ತದೆ, ಏನಾಗೋದಿಲ್ಲ. ಮಾಡ್ತಾ ರೂಢಿ ಆಗ್ತದೆ. ಅಂದರೆ ಫಸ್ಟು ಕಟ್ ಆಗ್ತಿತ್ತು, ಈಗ ಕರೆಕ್ಟಾಗಿದೆ. ರೌಂಡ್ ಶೇಪ್ ಕೂಡ ಆಗಿದೆ ನೋಡಿ. ಮೊದಲು ಶೇಪೇ ಚೆನ್ನಾಗಿ ಬರ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಆಕಾರ ವಿಕಾರ ಆಗ್ತಿತ್ತು. ಈಗ ನೋಡಿ, ಇದರಲ್ಲಿ ಈಟಲ್ಲಿ 4 ರೊಟ್ಟಿ ಆಯಿತು. ನಾನು ಸ್ವಲ್ಪ ಎಣ್ಣೆ ಹಾಕದೇ ಇದ್ರೂ ಆಗ್ತದೆ, ತುಪ್ಪ ಹಾಕದೇ ಇದ್ರೂ ಆಗ್ತದೆ. ಆದರೆ ಜೋಳದ ರೊಟ್ಟಿಗೆ ಸ್ವಲ್ಪ ಟೇಸ್ಟಿ ಇರಲಿ ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ತೇನೆ. ನೋಡಿ, ಜೋಳದ ರೊಟ್ಟಿ ಫೈನಲಿ ಹಿಂಗೆ ಬಂತು. ನಿನ್ನೆ ಮತ್ತೆ ರೊಟ್ಟಿ ಊಟ ಮಾಡಿದ್ಮೇಲೆ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಇದು ಬೆಳಗ್ಗಿನ ಕ್ಯಾಪ್ಚರ್. ಇದು ದುರ್ವೆ ನೋಡಿ, ಈ ದುರ್ವೆ ನಿನ್ನೆ ಚೂಡಿ ಪೂಜೆಗಂತ ತಂದಿದ್ದರು. ಸ್ವಲ್ಪ 25-30 ದುರ್ವೆ ಹಾಗೆ ಇತ್ತು. ಅದನ್ನ ವೇಸ್ಟ್ ಮಾಡೋದು ಬೇಡ, ಎಸೆಯೋದು ಬೇಡ ಅಂಥೇಳಿ ಅದ್ರ ಜ್ಯೂಸ್ ಮಾಡಿದೆ. ಅದು ನೋಡಿದ್ರೆ ಸ್ವಲ್ಪನೇ ಆಗಿತ್ತು, ನನಗಷ್ಟೇ ಸಾಕಾಯಿತು, ನಾನೇ ಕುಡಿದೆ ಅದನ್ನ. ಇಲ್ಲಿ ನೋಡಿ, ಬೆಳಗಿನ ವಾತಾವರಣ ತುಂಬ ಎಷ್ಟು ಕೂಲಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪ್ರಕರಣ ವ್ಲಾಗ್ ಚಾನಲ್. ವಾಕಿಂಗ್ ಹೋಗಿ ಬಂದೆ, ಜಸ್ಟ್ ಬಂದೆ ನೋಡಿ. ಈ ದಾಸವಾಳ ಗಿಡ ನೆಟ್ಟು ತುಂಬ ತಿಂಗಳಾಯಿತು, ಒಂದು 6-7 ತಿಂಗಳಾಯಿತು. ಒಂದು ಹೂ ಬಿಡ್ತಾ ಇರಲಿಲ್ಲ. ಇದು ತೆಂಗಿನ ಮರದ ಬುಡಕ್ಕೆ ಉಂಟಲ್ಲ, ಹಾಗಾಗಿ ತೆಂಗಿನ ಕಾಯಿ ತೆಗಿಬೇಕಿದ್ರೆ ಕಾಯಿ ಬೀಳೋದು, ಮಡ್ಲೆ ಹೆಡೆ ಬೀಳೋದು, ಹೀಗಾಗಿ ಅದು ಆಗ್ತಾನೇ ಇರಲಿಲ್ಲ. ಈಗ ಸದ್ಯ ಆಯಿತು. ಎಷ್ಟು ಖುಷಿ ಆಗ್ತದೆ, ನಾವು ಗಿಡ ನೆಟ್ಟು ಒಂದು ಹೂವು ಆದರೆ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಇದು ಕೂಡ ನೋಡು, ನಿಮ್ಗೆ ವೆಲ್ಕಮ್ ಮಾಡಲಿಕ್ಕೆ ಆಯ್ತಾ ಇದೆ. ಈಗ ಕಿಚನಿಗೆ ಹೋಗಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ವಟಾಣಿ ಉಸ್ಲಿ, ಗ್ರೀನ್ ಪೀಸ್ ಅದ್ರ ಉಸ್ಲಿ ಮಾಡೋದು. ನೆನೆಸಿಟ್ಟಿದ್ದೆ ನಿನ್ನೆ ರಾತ್ರಿನೇ, ಮತ್ತು ವಾಕಿಂಗ್ ಹೋಗೋ ಮೊದಲೇ ಅದನ್ನ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೂ ಇಟ್ಟು ಹೋಗಿದ್ದೆ. ಅದು ವಿಸಿಲ್ಸ್ ಆಗಿ ಆಫ್ ಮಾಡಿ ಹೋಗಿದ್ದೆ. ಈಗ ಬೆಂದಿದೆ ನೋಡಬೇಕು, ಯಾಕಂದರೆ ವಾಕಿಂಗ್ ಹೋಗೋ ಮೊದಲೇ ಕುಕ್ಕರಲ್ಲಿ ವಟಾಣೆ ಬೇಯಿಸಿಟ್ಟು ಹೋಗಿದ್ದೆ. ಈಗ ಬೆಂದಿದೆ ಅದು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಕಾಯಿ ತುರಿ ಮತ್ತು ಬೆಲ್ಲ, ಸ್ವಲ್ಪ ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಮಸಾಲೆ ಪೌಡ್ರ್ ಸಿಗ್ತದಲ್ಲ, ಅದು ಅವಲಕ್ಕಿಗೆಲ್ಲ ಹಾಕ್ತಾರಲ್ಲ ಅಂತಹ ಮಸಾಲೆ ಪೌಡ್ರನ್ನ 2 ಸ್ಪೂನ್ ಹಾಕ್ತಾ ಇದ್ದೇನೆ ನೋಡಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ಒಗ್ಗರಣೆಗೆ ಎಣ್ಣೆ ಕಾದ ನಂತರ
ಇದಕ್ಕೆ ಸಾಸಿವೆನೂ ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇರೆ ದಿನ ಆದರೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರ್ತದೆ ವಟಾಣೆ ಉಸ್ಲಿಗೆ. ಆದರೆ ಇವತ್ತು ರವಿವಾರ ಪೂಜೆ ಇರೋದ್ರಿಂದ ನಾನು ಸಾಸಿವೆ ಒಗ್ಗರಣೆನೇ ಹಾಕಿದೆ. ಮಿಕ್ಸ್ ಮಾಡಿರುವಂತಹ ಮಸಾಲೆನೂ ಕೂಡ ಇದ್ರ ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬಿಸಿ ಆಗಬೇಕು ಮಸಾಲೆ. ಈಗ ಈ ವಟಾಣೆನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಇದು. ನಾವು ಮಾಡೋದು ಒಂದು 15 ದಿನಕ್ಕೊಂದು ಸಲ ಹೀಗೆ ಮಾಡ್ತೇವೆ. ದಿನ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ತಲೆ ಬಿಸಿ ಆಗ್ತದಲ್ವ, ಸೊ ಹಾಗಾಗಿ ಒಂದಲ್ಲ ಒಂದು ಏನಾದರೂ ನೆನಪು ಮಾಡ್ಕೊಂಡು ಮಾಡೋದು. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಯಾವಾಗ ಅಪರೂಪಕ್ಕೆ ತಿಂದರೆ ಚೆನ್ನಾಗಿರುತ್ತೆ. ಈ ರೀತಿ ಬಂದಿದೆ ನೋಡಿ ವಟಾಣೆ ಉಸ್ಲಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನ್ನ ಮಗಳು ಇವತ್ತು ಕಸ ಗುಡಿಸ್ತಾ ಇದ್ದಾಳೆ. ಶುಕ್ರವಾರ ದಿನ ನೆನೆಸಿದ ಕಡಲೆ ಹಾಗೆ ಇತ್ತು, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದನ್ನ ಸಾರು ಮಾಡೋಣ ಅಂಥೇಳಿ ಅದು ಮತ್ತು ಕಡಲೆ ಮತ್ತು ಬಾಳೆಕಾಯಿ ಹಾಕಿ ಸಾರು ಮಾಡೋಣ ಅಂಥೇಳಿ ಕುಕ್ಕರಿಗೆ ಒಗ್ಗರಣೆ ಇಟ್ಟೆ. ಇವತ್ತು ಬಟ್ಟೆನೂ ಕೂಡ ಹ್ಯಾಂಡ್ ವಾಶ್ ಮಾಡಲಿಲ್ಲ, ಯಾಕಂದರೆ ಗಡ್ಬಡಿ ಇದೆ, ಪೂಜೆ ಎಲ್ಲ ಇದೆ ಅಂಥೇಳಿ. ಕೆಲವರು ಕೇಳಿದ್ರು ನನಗೆ, ನೀವು ಕುಚ್ಚಲಕ್ಕಿಯನ್ನು ಕುಕ್ಕರಲ್ಲಿ ಹೇಗೆ ಮಾಡ್ತೀರಿ ಅಂತ ಹೇಳಿ. ಏನಿಲ್ಲ, ಈಸಿ. ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಪಾತ್ರೆಯಲ್ಲಿ ಒಂದು 3 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ. ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟೆ. ಗ್ಯಾಸ್ ಆನ್ ಮಾಡಿದ್ಮೇಲೆ ಒಂದು 20 ಮಿನಿಟ್ ಹೈ ಫ್ಲೇಮಲ್ಲಿ ಇರಬೇಕು. ಫಸ್ಟಿಗೆ 20 ಮಿನಿಟ್ಸಲ್ಲಿ ಒಂದು ವಿಸಲ್ ಬರುತ್ತೆ. ಆವಾಗ ಲೋ ಮಾಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕು ಒಂದು 10 ಮಿನಿಟ್ಸು. ನಂತರ ಓಪನ್ ಮಾಡಿ ಬೆಂದಿರುತ್ತೆ, ಅದು ಬಾಗಿಸ್ಕೊಂಡ್ರೆ ಅನ್ನ ರೆಡಿ ಆಗಿರುತ್ತೆ ನೋಡಿ. ಇವತ್ತು ಮಶ್ರೂಮ್ ತಂದಿದ್ದರು, ಮಶ್ರೂಮಿಂದು ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ ಅರಿಶಿನ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ರೆಸಿಪಿ ಕೂಡ ನಿಮಗೆ ನಾನು ಶಾರ್ಟಲ್ಲಿ ಶೇರ್ ಮಾಡಿದ್ದೇನೆ, ನೋಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಅದು. ರವಿವಾರದ ಪೂಜೆ ಕೂಡ ರೆಡಿ ಮಾಡಿಕೊಂಡಿದ್ದೆ. ಚೂಡಿ ಎಲ್ಲ ನಿನ್ನೆ ರಾತ್ರಿನೇ ಕಟ್ಕೊಂಡಿದ್ದೆ, ಬೆಳಿಗ್ಗೆ ಗಡ್ಬಡಿ ಆಗ್ತದೆ ಮತ್ತು ಆಗೋದಿಲ್ಲ ಅಂತ ಹೇಳಿ. ಯಾವಾಗಲೂ ಹಾಗೆಯೇ ರಾತ್ರಿನೇ ಕಟ್ಕೊಳ್ಳೋದು ಚೂಡಿನ. ಅದೊಂದು ಈಗ ತುಳಸಿ ಕಟ್ಟೆ ಮುಂದೆ ಬಂದು ಈ ಚೂಡಿನ ತೊಳೆದು ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮ ಹಚ್ಚೋದು. ಆಮೇಲೆ ಮಣೆ ಮೇಲೆ ಒಂದು ಕುಡಿಬಾಳೆ ಎಲೆ, 2 ಅರಿಶಿನ ಎಲೆ, ಒಂದು ಅರಿಶಿನ ಕೊಂಬು ಮತ್ತು ಅಡಿಕೆ ಇಟ್ಟು ಅದ್ರ ಮೇಲೆ ಈ ಚೂಡಿನ ಇಡೋದು. ಶ್ರಾವಣ ಬಂತಂದರೆ ಹಬ್ಬ ಮತ್ತು ಪೂಜೆಗಳ ಸಂಭ್ರಮವೇ ಸಂಭ್ರಮ. ನಮ್ಮನೆಯಲ್ಲೂ ಕೂಡ ಪೂಜೆ ನಡೆಯುತ್ತೆ ಮತ್ತು ಹಬ್ಬನೂ ಆಗುತ್ತೆ. ಶ್ರಾವಣದ ವಾತಾವರಣ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿರ್ತದೆ. ಹಾಗೆ ತುಳಸಿ ಕಟ್ಟೆಗೆ ಎಲ್ಲ ಪೂಜೆ ಮಾಡಿ ಚೂಡಿನ ತುಳಸಿ ಕಟ್ಟೆಗೆ ಇಟ್ಟು, ಅಂಗಳದಲ್ಲಿ ತೆಂಗಿನ ಮರ ಇದೆ, ಅದಕ್ಕೂ ಚೂಡಿನ ಇಟ್ಟು ಈಗ ಹೊಸ್ತಿಲಿಗೂ ಕೂಡ ಇಡ್ತಾ ಇದ್ದೇನೆ. ಹಾಗೆ ವೀಳ್ಯದೆಲೆ ನಮ್ಮ ಅತ್ತೆಯವರಿಗೂ ಕೊಟ್ಟೆ. ಇದು ನಮ್ಮ ಭಾವನವ್ರ ಮನೆ, ಅಂದರೆ ನಮ್ಮ ದೊಡ್ಡ ಮಾವನವ್ರ ಮನೆ ಇದು. ನಮ್ಮ ಅಕ್ಕ ಇವರು, ಅವರಿಗೂ ಕೂಡ ಚೂಡಿ ಕೊಟ್ಟು ಅವರು ನಮಗೆ ವಾಪಸ್ಸು ಕೊಟ್ಟರು. ಹಾಗೆ ಎಲ್ಲ ಮುತ್ತೈದರು ಕೂಡ ನಮ್ಮ ಮನೆಯಲ್ಲಿ ಅಕ್ಕ ತಂಗಿದಿರೆಲ್ಲ ಒಬ್ರಿಗೊಬ್ಬರು ಚೂಡಿ ವಿನಿಮಯ ಮಾಡ್ಕೊಳ್ಳೋದು ಪದ್ಧತಿ. ಇವರು ನಮ್ಮ ಮನೆ ಅಕ್ಕ, ನಮ್ಮ ಭಾವನವ್ರ ಹೆಂಡತಿ. ಇವರು 2ನೇ ಭಾವನವ್ರ ಹೆಂಡತಿ ನಮ್ಮ ಅಕ್ಕ. ಹಾಗೆ ಅವರಿಗೆಲ್ಲ ಚೂಡಿ ಕೊಟ್ಟು ತಗೊಂಡು ಮನೆಗೆ ಬಂದೆ. ಗೇಟ್ ಹತ್ರ ಈ ಹಸು ಕಾಯ್ತಾ ಇತ್ತು. ನಾನು ಆ್ಯಪಲ್ಲು ಮತ್ತು ಬಾಳೆಹಣ್ಣು ಇದಕ್ಕೆ ಕೊಟ್ಟೆ. ಖುಷಿಯಾಯಿತು. ಇನ್ನೂ ಬೇಕು ಅಂತ ಮುಂದೆ ಬರ್ತಾ ಇತ್ತು. ಆದರೆ ಅದು ಅಲ್ಲೇ ನಿಂತ್ಕೊಳ್ತದೆ ಮತ್ತು ವಾಪಸ್ ಹೋಗೋದೇ ಇಲ್ಲ. ಗುಡ್ ಈವ್ನಿಂಗ್ ಎಲ್ರಿಗೂ. ನನ್ನ ಮಗಳು ಇವತ್ತು ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ. ಹೇಗಿದೆ ನೋಡ್ತೇನೆ. ಅವಳು ಯಾವಾಗಲೂ ಮಾಡ್ತಾಳೆ. ಸಕ್ಕರೆ ಎಲ್ಲ ಹೇಗಿದೆ ಅಂತ ಹೇಳ್ತೇನೆ, ಕುಡಿದು ಹೇಳ್ತೇನೆ. ಸ್ವಲ್ಪ ಇನ್ನೂ ಸಕ್ಕರೆ ಬೇಕಿತ್ತು. ಇದು ಚೆನ್ನಾಗಿದೆ. ಅವಳು ಕೇಳಿದಾಗ ಚೆನ್ನಾಗಿದೆ ಅಂತ ಹೇಳ್ತೇನೆ, ಯಾಕಂದರೆ ಅವಳಿಗೆ ಖುಷಿ ಆಗಬೇಕಲ್ವ, ಇಲ್ಲಾಂದರೆ ಮೂಡ್ ಅಪ್ಸೆಟ್ ಆಗ್ತದೆ. ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತೇನೆ. ಎನಗ ಗುಂಡಿ ಬೆಸ್ಟಲ್ಲ ಕಾಫಿ. ಅವಳಿಗೆ ಹೇಳಿದೆ ಬೆಸ್ಟಾಗಿದೆ ಅಂತ ಹೇಳಿದೆ ಕಾಫಿ. ನನ್ನ ಮಗಳು ಅವ್ರ ಅಣ್ಣನ ಹತ್ರ ಹೇಳಿ ಐಸ್ ಕ್ರೀಮ್ ತರಿಸ್ಕೊಡ್ಲು, ಫ್ಯಾಮಿಲಿ ಪ್ಯಾಕ್. ಯಾವಾಗಲಾದರೂ ನೆನಪಾದಾಗ ತರಿಸ್ಕೊಳ್ತಾಳೆ. ಹಾಗೆ ಇವತ್ತು ಹಠ ಮಾಡಿ ತರಿಸ್ಕೊಂಡು ತಿಂತಾ ಇದ್ದಾಳೆ.
ಹಾಗೆ ನಮ್ಮನೆಗೆ ನಮ್ಮ ದೊಡ್ಡ ಮಾವನವ್ರ ಮಗ ಭಾವನವರು ಬಂದಿದ್ದರು ನಮ್ಮ ಅತ್ತೆ ಜೊತೆ ಮಾತಾಡಲಿಕ್ಕೆ. ಅವರಿಗೂ ವೀಳ್ಯದೆಲೆ ಕೊಟ್ಟೆ. ಹಾಗೆ ಅವರು ಮಾತಾಡ್ತಾ ಕೂತ್ಕೊಂಡಿದ್ದು. ತುಂಬ ದಿನ ಆಗಿತ್ತು ಬರ್ದೇನೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಧನ್ಯವಾದ.